ಸ್ವಾಯತ್ತತೆಯನ್ನು ಪಡೆದ, ಅಂದ್ರೆ ಅಟೋನಮಸ್ ಅಂತ ಹೇಳ್ತೇವೆ, ಅದನ್ನು ಪಡೆದಂತ ಮೊತ್ತ ಮೊದಲ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಅಟೋನಮಸ್ ಎಂಬುದು ಪಾಲಿಟೆಕ್ನಿಕ್ ಸಹ ಕೊಡ್ಬೇಕಂತೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರು ಡಿಸೈಡ್ ಮಾಡಿದ್ರು. ಈಗ ಮುಂಚೆ ಸಿ ಪ್ರೋಗ್ರಾಮ್ ಅಂತ ಹೇಳಿದ್ರೆ ಈಗ ಪೈಥಾನ್ ಅಂತ ಹೇಳ್ತೇವೆ. ಹಾಗಾಗಿ ಹೊಸ ಹೊಸ ವಿಷಯಗಳು ಬರ್ತದೆ. ನಾವು 5 ವರ್ಷದ ಹಿಂದಿನ ಪಾಠವನ್ನು ಕಲಿತು ಅವರು ಹೊರಗೆ ಹೋಗುವಾಗ ಆ ಪಾಠನೇ ಇರೋದಿಲ್ಲ. ಮಂಗಳೂರಿನ ಕದ್ರಿಯಲ್ಲಿರುವ 78 ವರ್ಷಗಳ ಹಿರಿಮೆಯ ಕರ್ನಾಟಕ ಸರಕಾರಿ ಪಾಲಿಟೆಕ್ನಿಕ್ ಕೆಪಿಟಿಗೆ ಸ್ವಾಯತ್ತ ಸ್ಥಾನಮಾನ ಲಭಿಸಿದೆ. ರಾಜ್ಯದ ಮೊದಲ ಸ್ವಾಯತ್ತ ಸರಕಾರಿ ಪಾಲಿಟೆಕ್ನಿಕ್ ಎಂಬ ಹೆಗ್ಗಳಿಕೆಗೆ ಈ ಸಂಸ್ಥೆ ಪಾತ್ರವಾಗಿದೆ. 1946ರಲ್ಲಿ ಆರಂಭವಾದ ಈ ಸಂಸ್ಥೆ ಇಂದು 19 ಎಕರೆ ವಿಸ್ತೀರ್ಣದ ಕ್ಯಾಂಪಸ್ನಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಿದೆ. ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಆಟೋಮೊಬೈಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಪಾಲಿಮರ್ ಟೆಕ್ನಾಲಜಿ ಸೇರಿದಂತೆ ಹಲವು ಡಿಪ್ಲೊಮಾ ಕೋರ್ಸ್ಗಳು ಇಲ್ಲಿ ಲಭ್ಯವಿವೆ. ಕರ್ನಾಟಕ ಸರಕಾರಿ ಪಾಲಿಟೆಕ್ನಿಕ್ ಇದು ಸ್ಟಾರ್ಟ್ ಆದದ್ದು 1946ರಲ್ಲಿ. ಆವಾಗ 3 ಕೋರ್ಸ್ ಇತ್ತು, ಆಟೋಮೊಬೈಲ್, ಸಿವಿಲ್, ಮೆಕ್ಯಾನಿಕಲ್ ಅಂತೇಳಿ. ಆನಂತರ ಈಗ ನಂತರದ ದಿನಗಳಲ್ಲಿ ಅವುಗಳು ಇದಾಗಿ 8 ಕೋರ್ಸ್ಗಳಿದೆ. ಈಗ ಆಟೋಮೊಬೈಲ್, ಕೆಮಿಕಲ್, ಸಿವಿಲ್, ಕಂಪ್ಯೂಟರ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್, ಪಾಲಿಮರ್ ಅಂತೇಳಿ 8 ಕೋರ್ಸ್. ಅದರಲ್ಲಿ ಕೆಮಿಕಲ್ ಕೋರ್ಸ್ ಇರುವುದು ಕೇವಲ 2 ಜಾಗದಲ್ಲಿ ಮಾತ್ರ, ಒಂದು ಬ್ಯಾಂಗ್ಳೂರು ಮತ್ತೊಂದು ಮಂಗಳೂರಲ್ಲಿ. ಅದರಲ್ಲೂ ಪಾಲಿಮರ್ ಎಂಬ ಕೋರ್ಸ್ ಇರುವುದು ಕೇವಲ ಮಂಗಳೂರಿನಲ್ಲಿ ಮಾತ್ರ, ಅಂದ್ರೆ ಕೆಪಿಟಿಯಲ್ಲಿ ಮಾತ್ರ. ಇದು 1946ರಲ್ಲಿ ಸ್ಟಾರ್ಟ್ ಆದ ನಂತರ ಈಗ 2026 ಅಂದ್ರೆ ಆಲ್ಮೋಸ್ಟ್ 80 ವರ್ಷಗಳಂತ ಹೇಳ್ಬಹುದು, 8 ದಶಕಗಳಾಗಿದೆ. ಈಗ ಆನಂತರದ ದಿನಗಳಲ್ಲಿ ಇದು ಹಲವಾರು ಬದಲಾವಣೆಗಳಾಗಿ ಈಗ 2025ರಲ್ಲಿ ಸ್ವಾಯತ್ತತೆಯನ್ನು ಪಡೆದ, ಅಂದ್ರೆ ಇಡೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ AICTE ಅಂದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅಂತ ಹೇಳ್ತೇವೆ, ಅದರಿಂದ ಸ್ವಾಯತ್ತತೆಯನ್ನು ಪಡೆದ, ಅಂದ್ರೆ ಅಟೋನಮಸ್ ಅಂತ ಹೇಳ್ತೇವೆ, ಅದನ್ನು ಪಡೆದಂತ ಮೊತ್ತ ಮೊದಲ ಸಂಸ್ಥೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈಗ ಒಂದು ಪ್ರಶ್ನೆ ಬರ್ತದೆ, ಇದರಿಂದ ಏನು ಲಾಭ ಏನಂತೇಳಿ. ಈಗ ಇದರಿಂದ ಮಕ್ಕಳ ಈಗ ನಾರ್ಮಲಿ ಇದು ಸ್ಕಿಲ್ ಡೆವಲಪ್ಮೆಂಟಿಗೆ ಜಾಸ್ತಿ ಉತ್ತೇಜನ ಕೊಡುವಂತ ಒಂದು ಸಂಸ್ಥೆ. ಈಗ ಅವರು ಮಕ್ಕಳು ಇಲ್ಲಿ ಕಲ್ತದ್ದನ್ನು ಅವರು ಕಂಪನಿಗಳಲ್ಲಿ ಅಥವಾ ಸ್ವಉದ್ಯೋಗ ಅದರಲ್ಲಿ ತೊಡಗಿಸ್ಕೊಳ್ಬೇಕಾಗುತ್ತೆ. ಆಗ ಅವರಿಗೆ ಇತ್ತೀಚಿನ ಬದಲಾವಣೆಗಳು, ಈಗ ಗೊತ್ತಿರಬಹುದು ಟೆಕ್ನಾಲಜಿ ಅಥವಾ ನಮ್ಮ ತಾಂತ್ರಿಕತೆಯಲ್ಲಿ ತುಂಬಾ ಬದಲಾವಣೆ ಆಗ್ತದೆ. ಆ ಬದಲಾವಣೆಗಳನ್ನು ನಮ್ಮ ಪಾಠ ಪ್ರವಚನಗಳಲ್ಲಿ ಇಮಿಡಿಯೇಟ್ ಆಗಿ ಕೂಡಲೇ ಇಳಿಸಿ ಹೊರಗೆ, ಅಂದ್ರೆ ನಮ್ಮ ಮಕ್ಕಳು ಕಲಿತು ಹೊರಗೆ ಹೋಗುವಾಗ ಯಾವುದರಲ್ಲಿ ತೊಡಗಿಸ್ಕೊಳ್ಬೇಕು ಅದನ್ನೇ ಇಲ್ಲಿ ಸಹ ಕೊಟ್ರೆ ಅವರಿಗೆ ಬೇಗ ತಮ್ಮ ಸಮಾಜದಲ್ಲಿ ಅಥವಾ ಒಂದು ತಾಂತ್ರಿಕ ಕ್ಷೇತ್ರದಲ್ಲಿ ತಮ್ಮ ಉನ್ನತಿಯನ್ನು ಸಾಧಿಸಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಮ್ದೇ ಆದಂತ ಸಿಲೆಬಸ್, ಈಗ ಸಿಲೆಬಸ್ ನಲ್ಲಿ ಸಹ ಹೇಳ್ಬೋದು, ನಾವೀಗ ಒಂದು ಪಾಠ್ಯ ಪ್ರವಚನಗಳು ಅದನ್ನು ನಡೆಸುವಾಗ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ದು ಈಗ ಕಂಪನಿಯಲ್ಲಿ ಇದ್ದವರೇ ಅದರಲ್ಲಿ ಇರ್ತಾರೆ. ಈಗ MRPL ನ MD ಇರ್ಬಹುದು, ಇನ್ಫೋಸಿಸ್ನ ಸ್ಟಾಫ್ ಇರ್ಬಹುದು, ಅಥವಾ MRPL ಅಥವಾ ಯಾವುದೇ ಕಂಪನಿ ಅವರೇ ಇರ್ತಾರೆ. ಈಗ ಅವರು ಯಾವುದನ್ನು ಬೇಕು ಅದನ್ನೇ ಇಲ್ಲಿ ಸಿಲೆಬಸ್ ಅಲ್ಲಿ ಇಡ್ಲಿಕ್ಕೆ ಹೇಳ್ತಾರೆ. ಹಾಗಾಗಿ ಅದು ಮಕ್ಕಳಿಗೆ ತುಂಬಾ ಉಪಕಾರ ಆಗುತ್ತೆ ಆ ರೀತಿ. ಸೊ ಇಂಥ ಎಲ್ಲ ವ್ಯವಸ್ಥೆ ಬಂದುದರಿಂದ ನಮ್ಮ ಮಕ್ಕಳ ಪ್ರೊಡಕ್ಟಿವಿಟಿ ಅಂತ ಹೇಳ್ಬೋದು, ಅವರ ಹೋಗುವಂತ ಜ್ಞಾನ ತುಂಬಾ ವೃದ್ಧಿಯಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಸಿಗುತ್ತೆ. ಇದು ಇಷ್ಟು ವಿಷಯಗಳು ಆಟೋನಮಸ್ ಇಂದ ಆದದ್ದು. ಹಾಗಾಗಿ ಇದೊಂದು ಪ್ರತಿಷ್ಠಿತ ಸಂಸ್ಥೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ಯೋಜನೆಗಳಲ್ಲಿ ನಾವು ಬರ್ತಾ ಇದ್ದೇವೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಈಗ ಕೇವಲ ಎಂತ ಹೇಳ್ತಾರೆ, ಥಿಯರಿಟಿಕಲ್ ನಾಲೆಜ್ ಮಾತ್ರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಗೊತ್ತಿರ್ಬೇಕಂತ ಹೇಳಿದ್ರೆ. ಹಾಗಾಗಿ ಈಗ ನಮ್ಮ ದೇಶ ಇರ್ಬೋದು, ಹೊರಗಿನ ದೇಶದಲ್ಲಿ ಈಗ ನೋಡಿರ್ಬೋದು, ಚೈನಾ, ಜಪಾನ್ ಎಲ್ಲ ನೋಡಿದ್ರೆ ಅಲ್ಲಿ ಥಿಯರಿಟಿಕಲ್ ನಾಲೆಜ್ಗೆ ಜಾಸ್ತಿ, ಪ್ರಾಡಕ್ಟಿಗೆ ಜಾಸ್ತಿ ಉತ್ತೇಜನ. ಹಾಗಾಗಿ ಆ ಪ್ರಾಡಕ್ಟ್ ಅನ್ನು ಮಾಡುವುದು, ಪ್ರಾಕ್ಟಿಕಲ್ ಆಗಿ ನಾಲೆಜ್ ಸಿಗ್ಬೇಕಾದ್ರೆ ಈಗ ನಮ್ಮ ದೇಶದಲ್ಲಿ ಸಹ ಸ್ಕಿಲ್ಗೆ ಜಾಸ್ತಿ ಡೆವಲಪ್ಮೆಂಟ್ ಕೊಡ್ಬೇಕಂತೇಳಿ ಬಂತು. ಅದಕ್ಕೆ ಮುಂಚೆ ಅಟೋನಮಸ್ ಸಿಗ್ತಿದ್ದದ್ದು ಇಂಜಿನಿಯರಿಂಗ್ ಕಾಲೇಜಸ್ಗೆ ಮಾತ್ರ. ಈಗ ಅಟೋನಮಸ್ ಎಂಬುದು ಪಾಲಿಟೆಕ್ನಿಕ್ ಸಹ ಕೊಡ್ಬೇಕಂತೇಳಿ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಅವರು ಡಿಸೈಡ್ ಮಾಡಿದ್ರು. ಹಾಗಾಗಿ ಅವರು ಅದಕ್ಕೆ ಬೇಕಾದಂತ ಮಾನದಂಡಗಳನ್ನೆಲ್ಲ ಮಾಡಿದ ನಂತರ
ಅದನ್ನು ಅದಕ್ಕೆ ಬೇಕಾದಂತ ಒಂದು ಕಮಿಟಿ ಬಂದು ನೋಡುವಾಗ ನಮ್ಗೆ ಕೊಡ್ಬಹುದು, ನಮ್ಗೆ ಅಂತ ಒಂದು ವ್ಯವಸ್ಥೆ ಇದೆ ಅಂತೇಳಿ ಗೊತ್ತಾಯ್ತು. ಅದಕ್ಕಾಗಿ ನಮ್ಮನ್ನು ಸಿಲೆಕ್ಟ್ ಅಂದ್ರೆ ನಾವು ಅಪ್ಲೈ ಮಾಡಿದ್ದು ನಾವೇ ಮೊದಲು, ಇದು ಅಂದ್ರೆ ನಮ್ಗೆ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿಕೊಂಡು ನಾವೇ ಮುಂದುವರಿದು ನಾವೇ ಹೋಗಿ ನಾವು ಅದನ್ನು ಪಡೆದದ್ದು. ಅವರವರು ಕೊಟ್ರು, ಅಂದ್ರೆ ಇವರಿಗೆ ಮಾನದಂಡ ಇದೆ ಅಂತೇಳಿ. ನಮ್ಮ ಈಗ ಸಿಲೆಬಸ್ ಹೇಗಂತ ಈಗ ನೋಡಿರ್ಬೋದು ನೀವು ಇಂಜಿನಿಯರಿಂಗ್ ನಲ್ಲಿ ನೋಡುವುದಾದ್ರೆ, ಈಗ ನಾನು ಹೇಳ್ತೇನೆ, ನಾನೀಗ ಒಂದು 30-40 ವರ್ಷದ ಹಿಂದೆ ಕಲಿತ ಪಾಠನೇ ಬೇರೆ, ಈಗ ಇರುವ ಪಾಠನೇ ಬೇರೆ, ನಾಳೆ ಬರುವ ಪಾಠನೇ ಬೇರೆ. ಈಗ ಮುಂಚೆ ಸಿ ಪ್ರೋಗ್ರಾಮ್ ಅಂತ ಹೇಳಿ, ಈಗ ಪೈಥಾನ್ ಅಂತ ಹೇಳ್ತೇವೆ. ಹಾಗಾಗಿ ಹೊಸ ಹೊಸ ವಿಷಯಗಳು ಬರ್ತದೆ. ನಾವು 5 ವರ್ಷದ ಹಿಂದಿನ ಪಾಠವನ್ನು ಕಲಿತ ಅವರು ಹೊರಗೆ ಹೋಗುವಾಗ ಆ ಪಾಠನೇ ಇರೋದಿಲ್ಲ. ಅದರ ಬದಲು ಪ್ರತಿ ವರ್ಷ ಸಿಲೆಬಸ್ ಚೇಂಜ್, ಈಗ ಕಂಪನಿ ಏನು ಈಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ, ಅದರಲ್ಲಿ ಹೊಸ ವಿಷಯ ಬಂದದನ್ನು ಇವರು ಅದಕ್ಕೆ ಬೇಕಾದಂಥ ವಿಷಯವನ್ನು ಕಲಿತು ಅಲ್ಲಿಗೆ ಹೋದ್ರೆ ಪುನಃ ಅಲ್ಲಿ ಅವರು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ, ಅಂದ್ರೆ ಯಾವುದೋ ಕಲಿತು ಯಾವುದೇ ಹೋಗೋದಕ್ಕಿಂತ ಅವರು ಅಪ್ ಟು ಡೇಟ್ ಆಗಿರ್ತಾರೆ. ಇದು ತುಂಬಾ ಒಳ್ಳೆ ವಿಷಯ. ಪ್ರತಿ ವರ್ಷನೂ ಸಿಲೆಬಸ್ ಚೇಂಜ್ ಮಾಡಬಹುದು ನಾವು ಬೇಕಾದ್ರೆ. ಕಂಪನಿಗೆ ಅಥವಾ ಈಗಿನ ಕಾಲಘಟ್ಟದಲ್ಲಿ ಏನು ಬೇಕು ಅದನ್ನು ಕೊಡ್ಬಹುದು. ಎಐಸಿಟಿಇನಿಂದ ದೊರೆತ ಈ ಸ್ವಾಯತ್ತ ಮಾನ್ಯತೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೇ ಜಾರಿಯಾಗಲಿದ್ದು, ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ, ಕೌಶಲಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳಲ್ಲಿ ಹೊಸ ದಾರಿಗಳನ್ನು ತೆರೆದುಕೊಡಲಿದೆ.